ಸರ್ ಈಗ ಇದು ಸೆಟ್ ಎಲ್ಲ ಹಾಕಿ ಶೂಟ್ ಮಾಡಿರೋದು ಚೂಮಂತರ್ ಅಂತ ಗೊತ್ತಾಗಿದೆ ನಮಗೆ. ಇವಾಗ ಮಿಕ್ಸ್ ಅದು. ಅಂದ್ರೆ ನಿಜವಾದ ಬಂಗ್ಲೋನು ಮಾಡಿದ್ದೀವಿ, ಹಾ. ಸೆಟ್ಟಲ್ಲೂ ಶೂಟ್ ಮಾಡಿದ್ದೀವಿ. ಸರ್ ಇವಾಗ ಮೇಕಿಂಗೇ ತುಂಬ ರಿಚ್ ಆಗಿದೆ. ಈ ಸೆಟ್ ಎಲ್ಲ ಹಾಕಬೇಕಾದ್ರೆ ಅದರಲ್ಲೂ ನೆಗೆಟಿವ್ ಎನರ್ಜಿ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಅಂದಾಗ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ಆಗತ್ತೆ. ಕೆಲವೊಬ್ರಿಗೆ ಆಗತ್ತೆ, ಕೆಲವೊಬ್ರಿಗೆ ಆಗಲ್ಲ. ನಿಮಗೆ ಆಗಿದೆಯಾ ಸಿನಿಮಾಲಿ ಏನಾದರೂ? ಕಾಮನ್ಲಿ ಆಸ್ಕ್ಡ್ ಕ್ವಶನ್ ನನಗೆ ವೆರಿ ಕಾಮನ್ಲಿ, ಯಾಕಂದರೆ ಈ ಹಾರರ್ ಸಿನಿಮಾ ಅಲ್ವಾ, ಹಂಗೇನಾರು ಆಯ್ತಾ ಅಂತ. ಕೊಡಿ. ಆ್ಯಕ್ಚುಲಿ ಒಂದು ಕೋಇನ್ಸಿಡೆನ್ಸ್ ಅದು. ಅದು ಅದೇನಾ ಅದಕ್ಕನಾ ಅಂತ ಗೊತ್ತಿಲ್ಲ ರೀ. ಒಂದು ಸಲ ಏನಾಯಿತು ಅಂದರೆ, ಫಸ್ಟ್ ಡೇ ಶೂಟಿಂಗ್ ಅಂತ ಅನಿಸುತ್ತೆ. ಫಸ್ಟ್ ಡೇ ಶೂಟಿಂಗು ಸೆಟ್ಟಲ್ಲಿ, ಆ ಸೆಟ್ಟಲ್ಲಿ ಫಸ್ಟ್ ಡೇ ಶೂಟಿಂಗ್ ನಮ್ಮದು. ನಾನು ಕ್ಯಾರವನಲ್ಲಿದ್ದೆ, ಮೇಕಪ್ ಆಗ್ತಾಯಿತ್ತು. ನಾನು ಬಂದೆ ಫಸ್ಟು. ಬಂದು ಎಲ್ಲ ಸೆಟ್ ರೆಡಿ ಆಗ್ತಾಯಿತ್ತು. ಜೀಸಸ್ ಮೇಲೆ ಒಂದು ಶಾಟ್ ತೆಗಿಬೇಕಾಗಿತ್ತು. ಆ ಶಾಟ್ಗೆ ರೆಡಿ ಮಾಡ್ಕೊತಾ ಇದ್ರು. ನಾನು ಹೋಗಿ ರೆಡಿ ಆದೆ. ನಾನು ಕರಿತಾನೇ ಇಲ್ಲ. ನಾನು ಒಂದು ಶಾಟ್ ಅಷ್ಟೇ ತಾನೇ. ನಾನು ಡೈರೆಕ್ಟ್ರ್ ಹೇಳಿದ್ರು, ಸರ್ ಇದೊಂದು ಶಾಟ್ ತೆಗಿತೀನಿ, ಈ ಶಾಟ್ ತೆಗೆದ ತಕ್ಷಣ ನೆಕ್ಸ್ಟ್ ನಿಮ್ಮದೇ ಇರುತ್ತೆ ಅಂತ. ನಾನು ಅರ್ಧಕ್ಕರ್ಧ ರೆಡಿ ಆಗಿಬಿಟ್ಟಿದ್ದೆ. ನಾನು ಸರ್ ಏನು ಮಾಡಲಿ ಅಂತ, ರೆಡಿಯಾಗಿ ಬಂದುಬಿಡಿ ಸರ್, ಏನಿಲ್ಲ, ಇದು ಚಿಕ್ಕದೊಂದು ಜೀಸಸ್ ಮೇಲೆ ಶಾಟ್ ಇದು ಅಷ್ಟೇ. ಓಕೆ, ಹೋದೆ ರೆಡಿ. ಕರಿತಾನೇ ಇಲ್ಲ ರೀ. ಯಾರು ಕೇಳ್ಕೊಂಬರೋ ಅಂತಂದ್ರೆ, ಅಣ್ಣ ಏನೋ ಮಾತುಕತೆ ಆಗ್ತಾಯಿದೆ, ಶೂಟಿಂಗು ಏನೋ ಲೈಟೆಲ್ಲ ಆಫ್ ಮಾಡಿದ್ದಾರೆ ಅಂದರೆ. ನನಗೇನೋ ಮೋಸ್ಟ್ಲಿ ಬ್ರೇಕ್ ಕಿಕ್ ಮಾಡಿರ್ತಾರೆ ಏನೋ. ಒಂದೊಂದು ಸಲ ಏನಾಗುತ್ತೆ, ಈ ಟೆಕ್ನಿಕಲ್ ಸ್ನ್ಯಾಕ್, ಲೈಟ್ ಏನೋ ಕೆಟ್ಟೋಗ್ಬೋದು. ಅವಾಗ ನಾವು ಯೂಶ್ವಲಿ ಒಂದು ಚಿಕ್ಕದೊಂದು ಬ್ರೇಕ್ ಆಗ್ತಾ ಇರ್ತೆ, ಹಂಗಿರ್ಬೋದು ಅಂತ. ಅದಕ್ಕೂ ಟೈಮ್ ಇರ್ತಾಯಿದೆ. ಸರ್ ನಾನೇ ಬಂದು ಏನಾಯಿತು, ಅದು ಮೇಲೆ ಇವರು ಲೈಟ್ ಬಾಯ್ಸ್ ಅಲ್ಲ, ಲೈಟ್ ಆಫೀಸರ್ಸ್, ಆ ಲೈಟ್ ಆಫೀಸರ್ಸ್ ಎಲ್ಲ ನಡೀಲಿಕ್ಕೆ ಒಂದು ಗೋಡ ಅಂತೀವಿ ನಾವು, ಅದು ಫುಲ್ ಕಟ್ಟಾಗ್ಬಿಟ್ಟಿದೆ. ಅದು ಆ್ಯಕ್ಚುಲಿ ಸಖತ್ ಡೇಂಜರ್ ಅದು. ಅಂದರೆ ಯಾರೂ ಇರಲಿಲ್ಲ, ಅದು ಕಟ್ಟಾಗಿ ಫುಲ್ಲು ಬಿದ್ದೋಗ್ಬಿಡ್ತು. ಅದನ್ನು ಮತ್ತೇನಂತೆ ನಾವು ತಂದೆ, ಇಲ್ಲ ಸರ್ ಅದನ್ನು ಕಟ್ಟೋಕ್ಕಾಗಲ್ಲ ಇವತ್ತು, ಸೊ ಅದಕ್ಕೆ ಬೇಡ, ರಿಸ್ಕ್ ತೊಗೊಳ್ಳೋದು ಬೇಡ ಅಂತಂದ್ಬಿಟ್ಟು ಶೂಟಿಂಗ್ ಪ್ಯಾಕಪ್ ಸರ್, ಇವತ್ತು ಶೂಟಿಂಗ್ ಇಲ್ಲ ಅಂದರು. ಮತ್ತು ಯಾವಾಗ ಅಂದರೆ, ಇಲ್ಲ ಸರ್ ಒಂದು ಕೆಲಸ ಮಾಡೋಣ, ಶೆಡ್ಯೂಲೇ ಬ್ರೇಕ್ ಮಾಡಿಬಿಡೋಣ, ಅದೆಲ್ಲ ರೆಡಿ ಆದಮೇಲೆ ಮತ್ತೆ ಬರೋಣ ಸರ್. ಎಷ್ಟು ದಿವಸ ಆಗ್ಬೋದು? ಗೊತ್ತಿಲ್ಲ ಸರ್, ಅವರೊಂದು ವಾರ ಅಂತಿದ್ದಾರೆ. 1 ವಾರ 15 ದಿವಸ ಬ್ರೇಕು ಸರ್. ಆಮೇಲೆ ಅದೆಲ್ಲ ಮುಗೀತು. ಅವರು ಇದನ್ನು ಹೇಳಿದ್ರು, ಪ್ಯಾಕಪ್ ಹೇಳಿಬಿಟ್ರು. ಪ್ಯಾಕಪ್ ಹೇಳಿ ಹೊರಗಡೆ ಬಂದಮೇಲೆ ಅವಾಗ ಹೇಳ್ತಾರೆ ಅವರು, ಆ ಜೀಸಸ್ ಫೋಟೋ ಶೂಟ್ ಮಾಡ್ತಾಯಿದ್ರಲ್ಲ, ಶೂಟಿಂಗ್ ಅದನ್ನು ಶಾರ್ಟ್ ತೆಗಿತಿರ್ಬೇಕಾರೆ ಆನ್ ಶಾರ್ಟೇ ಆ ಹಿಂದ್ಗಡೆ ಒಂದು ಮಳೆ 2 ಮಳೆ ಇರುತ್ತಲ್ವ, ಒಂದು ಮಳೆ ಕಳ್ಸ್ಕೊಂಡು ಜೀಸಸ್ ಹಿಂಗಾಗೋಯ್ತಂತೆ. ಜೀಸಸ್ ಫೋಟೋ ಈ ಥರ ಸ್ಲ್ಯಾಂಟ್ ಆಗೋಯ್ತಂತೆ. ಆವಾಗ ಅವರು ಅನೂಪ್ ಅವ್ರು ಹೇಳಿದ್ರಂತೆ, ತಟ್ಟೆ ಒಂದು ಸ್ವಲ್ಪ ಏನೋ ಒಂದು ಹಂಗೆ ಅನ್ನಿಸ್ತಾ ಇದೆ. ಹಂಗಲ್ವಾ ನೋಡಿ, ವೈಬು ಯಾಕೋ ಹಂಗೆ ಅನ್ನಿಸ್ತಾ ಇದೆ, ಚಿಕ್ಕದಾಗಿ ಒಂದು ಸಣ್ಣದಾಗಿ ಒಂದು ಬ್ರೇಕ್ ಮಾಡೋಣ ಅಂತ ತಕ್ಷಣ ಎಲ್ಲರೂ ಬಂದಿದ್ದಾರೆ. ಯಾರೂ ಇಲ್ಲದೇ ಇರೋ ಟೈಮಲ್ಲಿ ಕಟ್ಟಾಗಿದೆ. ಅಂದರೆ ಎಲ್ಲೋ ಒಂದು ದೇವರೇ ನಿಮಗೆ ಒಂದು ಚಿಕ್ಕ ಇದನ್ನು ಕೊಟ್ಟರು ಅಂತ ತಿಳ್ಕೊಬೇಕಾ, ಅಥವಾ ಇದು ಕೋಇನ್ಸಿಡೆನ್ಸಾ, ದೇವರೇ ಗೊತ್ತಿಲ್ಲ. ದಿಸ್ ವಾಸ್ ಒನ್ ಸ್ಮಾಲ್ ಇನ್ಸಿಡೆಂಟ್ ವಿತ್ ಆ್ಯಕ್ಚುಲಿ ಅದೇನಾಯಿತು, ಹಂಗೆ ಫೋಟೋ ಹಿಂಗೆ ಹೋಯ್ತಲ್ಲ, ಅವಾಗ ರಿಪೇರ್ ಮಾಡಬೇಕಲ್ಲ, ಅದನ್ನು ಫಿಕ್ಸ್ ಮಾಡಬೇಕಲ್ಲ, ಫಿಕ್ಸ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಅವಾಗ ಏನು ಮಾಡಿದ್ರು, ಲೈಟೆಲ್ಲ ಆಫ್ ಮಾಡಿ ಫಿಕ್ಸ್ ಮಾಡ್ತಿದ್ರಲ್ಲ, ಆ ಫಿಕ್ಸ್ ಮಾಡೋ ಟೈಮಲ್ಲಿ ಅದಾಗಿದೆ. ಸೊ ಎಲ್ಲೋ ದೇವರು ಇದ್ದಾರೆ. ಸೊ ಇಂಥದ್ದೇನೋ ಒಂದು ಆಗ್ತಿರೋ ಟೈಮಲ್ಲಿ ಆ ಥರ ಅವರು ಸಿನಿಮಾ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಿರಲ್ಲ ಸರ್, ಕಮಾಂಡೋ ಅನ್ಕೊಂಡು, ಹಾಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿರೋದು ಆ ಸೆಟ್ಟಲ್ಲಿ. ಚಿಕ್ಕದೊಂದು ಹಂಗಾಗಿತ್ತು. ದಟ್ ವಾಸ್ ಒನ್ ಸ್ಮಾಲ್ ಇನ್ಸಿಡೆಂಟ್. ಅದೇ ಗೊತ್ತಿಲ್ಲ ನನಗೆ. ಮತ್ತು ಅಗೇನ್ ಇದನ್ನು ನಂಬೋದು ಬಿಡೋ ಆ ಥರ, ಈಗ ಕೋಇನ್ಸಿಡೆಂಟ್ ಆಗಿದೆಯೋ, ಅಥವಾ ಕೋಇನ್ಸಿಡೆಂಟ್ಲಿ ಹಂಗಾಗಿದೆಯೋ, ಅಥವಾ ಆ ಥರದ್ದೊಂದು ಪವರು, ಎನರ್ಜಿ. ಅಂದರೆ ಅಲ್ಲ, ನಾವು ಹೇಳೋ ಹಾಗೆ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಅಂತ ಒಂದು ಇದೆ ಅಂತ ಅನ್ನೋದಾದರೆ, ಅಲ್ಲೊಂದು ನೆಗೆಟಿವ್ ಎನರ್ಜಿ ಎಕ್ಸಿಸ್ಟ್ ಆಗಬೇಕಲ್ಲ ಅಂತ ಅನ್ನೋವಂಥದ್ದು ಕೂಡ ಒಂದು ತರ್ಕವಾದ ಇದೆ. ಆ ವಾದಕ್ಕೆ ಹೋಗಲ್ಲ ನಾನು ಆ ವಾದಕ್ಕೆಲ್ಲ ಹೋಗಲ್ಲ ನಾನು. ಈ ಥರದ್ದು ಇದೆ ಅಂತ ಹೇಳಿದೆ ಅಷ್ಟೇ. ನನಗೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.